ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಬಸವರಾಜ ಫಿಲಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಎಲ್ಲರಿಗೂ ಗೊತ್ತೇ ಇರುತ್ತೆ, ಫ್ರೀ ಫೈರ್ ಅಂದರೆ ಈ ಟ್ರೆಂಡಿಂಗಲ್ಲಿರುವಂಥ ಗೇಮ್ ಅಂತಲೂ ಹೇಳ್ಬೋದು. ಗೈಸ್, ಎಲ್ಲರೂ ಇದನ್ನ ಆಡ್ತಾ ಇದ್ದೀರಾ, ಹಾಗೆ ಇದ್ರ ಬಗ್ಗೆ ತಿಳ್ಕೊಳೋ ಪ್ರಯತ್ನ ಯಾರೂ ಮಾಡಿರಲ್ಲ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಫ್ರೀ ಫೈರ್ ಅಂದರೆ ಏನು, ಯಾರು ಕ್ರಿಯೇಟ್ ಮಾಡಿದ್ದು, ಯಾವಾಗ ಎಸ್ಟಾಬ್ಲಿಷ್ಡ್ ಆಯ್ತಂತ ಹೇಳ್ತಾ ಹೋಗ್ತೀನಿ. ಸೊ ಗೈಸ್, ಮೊದಲನೇದಾಗಿ ಫ್ರೀ ಫೈರ್ ಈ ಗೇಮ್ನ ಬೆತ್ತಲ್ ರಾಯಲ್ ಗೇಮ್ ಅಂತಲೂ ಕರಿತೀವಿ. ಹಾಗೆ ಇದು ಡಿಸೆಂಬರ್ 8, 2017ರಲ್ಲಿ ಬಿಡುಗಡೆ ಮಾಡಿರ್ತಾರೆ. ಹಾಗೆ ಗರೇನಾ ಅನ್ನೋ ಒಂದು ಕಂಪ್ನಿ ಇದನ್ನು ಪಬ್ಲಿಷ್ ಮಾಡಿರ್ತಾರೆ. ಹಾಗೆ 111 ಡಾಟ್ಸ್ ಸ್ಟುಡಿಯೋ ಅನ್ನೋರು ಇದನ್ನು ಡೆವಲಪ್ ಮಾಡಿರ್ತಾರೆ. ಮತ್ತು ಇದನ್ನು ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ, ಡಿಸೈನ್ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಫಾರೆಸ್ಟ್ಲಿ ಅನ್ನೋರು ಇದನ್ನು ಡಿಸೈನ್ ಮಾಡಿರ್ತಾರೆ. ಹಾಗೆ 2017ರಿಂದ 2019ರವರೆಗೂ 1 ಬಿಲಿಯನ್ ಡೌನ್ಲೋಡ್ಸ್ ಆಗಿರುತ್ತೆ ಗೂಗಲ್ ಪ್ಲೇಸ್ಟೋರಿಂದ. ಅತಿ ಹೆಚ್ಚು ಡೌನ್ಲೋಡ್ಸ್ ಹೊಂದಿರುವಂಥ ಗೇಮ್ ಅಂತಲೂ ಕರಿಬೋದು ಇದು. ಹಾಗೆ 2021ರಲ್ಲಿ ಗೂಗಲ್ ಪ್ಲೇಸ್ಟೋರರು ಅತಿ ಹೆಚ್ಚು ಡೌನ್ಲೋಡ್ಸ್ ಹೊಂದಿರೋದ್ರಿಂದ ಅವಾರ್ಡ್ ಸಹ ಕೊಡ್ತಾರೆ ಇದಕ್ಕೆ. ಹಾಗೆ ಫ್ರೀ ಫೈರ್ ಏನು ಮಾಡಿದ್ದಾರೆ ಅಂದರೆ, ಫಸ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆ ಏನಪ್ಪ ಅಂತಂದರೆ, ಎಬೋವ್ 80 ಇಯರ್ಸ್ ಮೇಲ್ಪಟ್ಟು ಈ ಗೇಮ್ನ ಆಡ್ಬೋದು, ಬಿಲೋ 80 ಇಯರ್ಸ್ ಇರುವಂಥ ಮಕ್ಕಳು ಈ ಗೇಮ್ನ ಆಡಬಾರ್ದು ಅಂತ ಹೇಳಿದ್ದಾರೆ. ಆಡಿದರೂ ಸಹ ತಮ್ಮ ಪೋಷಕರು ಹಾಗೆ ಪೇರೆಂಟ್ಸ್ ಒಪ್ಪಿಗೆ ತಗೊಂಡು ಆಡ್ಬೇಕಂತನೂ ಹೇಳಿಕೆ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಸೊ ಗೈಸ್, 2021ರ ನೆಟ್ವರ್ಕ್ ನೋಡ್ತಾ ಹೋದರೆ $1,000 ಮಿಲಿಯನ್ ಅಷ್ಟು ಇದು ಅರ್ನಿಂಗ್ ಆಗಿರುತ್ತೆ. ಹಾಗೆ ಈ ಗೇಮ್ನ ಮೊಬೈಲ್ ಗೇಮ್ ಅಂತಲೂ ಕರಿಬೋದು. ಹಾಗೆ ಈ ಗೇಮು ಟೀಮ್ ಬೇಸ್ ಮೇಲೆ ನಡೆಯುವಂಥ ಆಟ ಆಗಿದೆ. ಇದು ಒಂದು ಟೀಮ್ಗೆ 4 ಜನ ಆಗಿ ಆಡ್ತಾರೆ. ಟೋಟಲ್ 8 ಜನ ಆಗಿ ಇದನ್ನು ಆಡ್ಬೋದು. ಸೊ ಗೈಸ್, ಈಗ ನಾನು ಮೊನ್ನೆ ಸಹ ಪಬ್ಜಿ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡಿದ್ದೆ. ಇವತ್ತು ಫ್ರೀ ಫೈರ್ ಬಗ್ಗೆ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಕೇಳ್ಬೋದು, ಫ್ರೀ ಫೈರ್ ಮೇಲ ಏನು ಪಬ್ಜಿ ಮೇಲ ಅಂತ. ನನ್ನ ಪ್ರಕಾರ ಹೇಳ್ತಾ ಹೋದರೆ ನನಗೆ ಫ್ರೀ ಫೈರೇ ಸ್ವಲ್ಪ ಮೇಲ್ ಅನಿಸುತ್ತೆ. ಯಾಕಪ್ಪ ಅಂತಂದರೆ, ಈ ಪಬ್ಜಿಗಿನ್ನ ಮೊದಲು ಬಂದಂಥ ಆಟ ಅಂತಂದರೆ ಫ್ರೀ ಫೈರೇ. ಏನಪ್ಪ ಅಂದರೆ, ಈ ಆಟದಲ್ಲಿ ಭಾಳಷ್ಟು ಅಪ್ಡೇಟ್ಸ್ಗಳು ಕೊಡ್ತಾ ಹೋಗ್ತವ್ರೆ, ಹೊಸ ವರ್ಷನ್ನು ಕೊಡ್ತಾ ಇದ್ದಾರೆ. ಹಾಗೆ ಗೂಗಲ್ ಪ್ಲೇಸ್ಟೋರಿಂದ ಇದು 400 MBಯಿಂದ 500 MB ಒಳಗೆ ನಮಗೆ ಡೌನ್ಲೋಡ್ ಆಗುತ್ತೆ. ಆದರೆ ಪಬ್ಜಿ ಆಗಲ್ಲ, 1 GB ಇಂದ 1.5 GB ಸಿಗುತ್ತದು. ಹಾಗೆ
ಅದೇ ಇದರಲ್ಲಿ ಪ್ರಿಕಾಷನ್ಸ್ ಜಾಸ್ತಿ ಇದ್ದಾವೆ. ಅಂದರೆ ವಸ್ತ್ರಗಳು ಮತ್ತು ವಾಹನಗಳು ಅಂತ ಹಲವಾರು ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಆದರೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ 18 ವರ್ಷ ಕೆಳಗಿರೋರು ಈ ಗೇಮ್ನ ಯಾರು ಆಡೋಕ್ಕೆ ಹೋಗಬೇಡಿ. ಈ ಗೇಮ್ ಆಡಿ ಹುಚ್ಚರಾಗಿ ಮೆಂಟ್ಲಾಗೋ ಒಂದು ಚಾನ್ಸ್ ಜಾಸ್ತಿನೇ ಇದೆ. ಹೀಗೆ ಒಂದು ಇನ್ಸಿಡೆಂಟ್ ನಡೆದಿದೆ. ಎಲ್ಲಪ್ಪ ಅಂತಂದರೆ ಶಿವಮೊಗ್ಗದಲ್ಲಿ ಅವನು ಫ್ರೀ ಫೈರ್ಗೆ ಜಾಸ್ತಿ ಅಡಿಕ್ಟ್ ಆಗಿದ್ದ. ಹಾಗಾಗಿ ಒಂದಿನ ಏನಾಯಿತು ಅಂತಂದರೆ ತನ್ನ ಫೋನಲ್ಲಿ ಕರೆನ್ಸಿ ಖಾಲಿಯಾಗಿತ್ತು. ಹಾಗಾಗಿ ಅವರ ತಂದೆಗೆ ರೀಚಾರ್ಜ್ ಮಾಡಿಸಂತ ಕೇಳ್ತಾನೆ. ಆಗ ಅವರು ಯಾವುದೋ ಕಾರಣಾಂತರದಿಂದ ಏನೋ ಆಗಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಅವನು ಅವರ ತಂದೆನೇ ಕೊಂದ್ಬಿಡ್ತಾನೆ. ನೋಡಿ ಈ ಗೇಮು ಯಾವ ಥರ ಮೈಂಡ್ನ ಸೆಟ್ ಮಾಡುತ್ತೆ ಅಂತ. ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ, ಯಾರು 18 ವರ್ಷ ಕೆಳಗಿರೋ ಅಂಥ ಮಕ್ಕಳು ಯಾರು ಆಡೋಕ್ಕೆ ಹೋಗಬೇಡಿ. ಸೊ ಗೈಸ್, ನಾನು ಇಷ್ಟೆಲ್ಲ ಹೇಳ್ತಾ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಬಾಯ್ ಗೈಸ್.